heat, forever on fire. ಕರಾವಳಿ ಭಾಗದಲ್ಲಿ ಮಳೆಯ ಅಬ್ಬರ ಹೆಚ್ಚಾಗ್ತಾ ಇದೆ. ನೋಡಿ, ಈಗ ಉಡುಪಿ ಮಂಗಳೂರು ಭಾಗದಲ್ಲಿ ಬಿಟ್ಟು ಬಿಡದೆ ವರುಣರಾಯ ಅಬ್ಬರಿಸಿ ಬೊಬ್ಬಿರ್ತಾ ಇದ್ದಾನೆ. ಸಾಕಷ್ಟು ಅವಾಂತರಗಳಾಗ್ತಾ ಇದೆ. ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಿಕ್ಕಾಪಟ್ಟೆ ಮಳೆ. ಉಡುಪಿ ಭಾಗದಲ್ಲೂ ಕೂಡ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಮುಳುಗ್ಬಿಟ್ಟಿದೆ ಕಂಪ್ಲೀಟ್ ಆಗಿ. ದ್ವೀಪ ಥರ ಕಾಣಿಸ್ತಾ ಇದೆ ನಮಗೆ. ಬೈಂದೂರಿನಲ್ಲಿ ಮಳೆ ಅಬ್ಬರಕ್ಕೆ ಜನ ಕಂಗಾಲಾಗಿ ಹೋಗಿದ್ದಾರೆ. ಡ್ರೋನ್ ಕ್ಯಾಮ್ರಾದಲ್ಲಿ ಸರಿಯಾಗಿದೆ ಬೈಂದೂರಿನ ಭಯಾನಕ ದೃಶ್ಯ ಅಂತ ಹೇಳ್ಬೋದು. ಭಯಾನಕ ಅಂತಂದ್ರೆ ಭಯ ಆಗುತ್ತೆ, ಆ ರೀತಿಯಾದಂತಹ ದೃಶ್ಯಗಳಿದ್ದಾವೆ. ಅಂದ್ರೆ ನೀರಿನಿಂದ ಕಂಪ್ಲೀಟ್ ಆವೃತ ಆಗ್ಬಿಟ್ಟಿದೆ ಸಂಪೂರ್ಣವಾಗಿ. ಎಲ್ಲಿ ನೋಡಿದ್ರು ಬರೀ ನಮಗೆ ನೀರೇ ಕಾಣಿಸುತ್ತೆ. ಅಷ್ಟರ ಮಟ್ಟಿಗೆ ಮಳೆ ಆಗ್ತಾ ಇದೆ. ಹಲವು ಕಡೆಗಳು ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನೋಡಿ, ಈ ಶಾಟ್ ನೋಡಿ ನೀವು. ಎಲ್ಲಿದಾವೆ ಮನೆ, ಎಲ್ಲಿದಾವೆ ಕಾಣಿಸ್ತಾನೆ ಇಲ್ಲ ನಮಗೆ. ಸಿಟಿ ಎಲ್ಲಿದೆ? ಇಲ್ಲಿ ಬರೀ ಕಾಡು, ನದಿಗಳು, ಹಳ್ಳ ಕೊಳ್ಳಗಳು. ನೋಡಿ, ಅಲ್ಲಲ್ಲೇ ನಿಮಗೆ ಒಂದೊಂದು ಮನೆಗಳು ಕಾಣಿಸ್ತವೆ. ಅಷ್ಟರ ಮಟ್ಟಿಗೆ ಮಳೆ ಆಗಿದೆ ಇಲ್ಲಿ. ತೋಟಗಳಂತೂ ಕಂಪ್ಲೀಟ್ ಮುಳುಗಡೆ ಆಗಿದ್ದಾವೆ. ಬೆಳೆಗಳ ಹಾನಿಯಾಗಿದ್ದಾವೆ. ನೋಡಿ, ನಮ್ಗೆ ಗೊತ್ತಿರೋ ಹಾಗೆ ಆ ಭಾಗದಲ್ಲಿ ಕಿಲೋಮೀಟರ್ ಗಂಟಲೆ, ಅರ್ಧ ಕಿಲೋಮೀಟರ್ ಒಂದೊಂದು ಮನೆಗಳು ಇರ್ತಾವೆ ಅಲ್ಲಿ ಆ ಭಾಗದಲ್ಲಿ. ಅದರಲ್ಲೂ ಈ ರೀತಿ ಮಳೆ ಆದ್ರೆ ಕೇಳಬೇಕಲ್ಲ ಪರಿಸ್ಥಿತಿನ. ನೋಡಿ, ರಸ್ತೆ ಸಂಪರ್ಕ ಕಡಿತಗೊಂಡ್ಬಿಟ್ಟಿದೆ. ಸೇತುವೆಗಳು ಮುಳುಗಡೆ ಆಗಿಬಿಟ್ಟಿದ್ದಾವೆ. ಸೇತುವೆಗಳು ಕಾಣಿಸ್ತಾ ಇಲ್ಲ, ಮರೆಯಾಗಿದ್ದಾವೆ, ಕಣ್ಮರೆಯಾಗಿಬಿಟ್ಟಿದ್ದಾವೆ. ಅದರಲ್ಲೂ ಈ ಮನೆಗಳಲ್ಲಿರುವಂಥವ್ರು ಅಥವಾ ದೇವಸ್ಥಾನಗಳು ಇವೆಲ್ಲ ಕಂಪ್ಲೀಟ್ ಆಗಿ ಜಲಾವೃತ ಆಗಿದ್ದಾವೆ. ಜಲ ದಿಗ್ಬಂಧನ ಎದುರಾಗ್ಬಿಟ್ಟಿದೆ. ಅಲ್ಲಿ ನದಿಗಳ ಪಕ್ಕದಲ್ಲಿರುವಂಥ ನಿವಾಸಿಗಳು ಕೇಳೋದೇ ಬೇಡ, ಅವರು ಸ್ಥಳಾಂತರ ಮಾಡಲೇಬೇಕು. ಇಲ್ದಿದ್ರೆ ನದಿ ಆಹುತಿ ಮಾಡ್ಕೊಂಡ್ಬಿಡುತ್ತೆ. ನೋಡಿ, ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ನಾವು. ಬರೀ ದ್ವೀಪದ ಥರ ಕಾಣಿಸ್ತಾ ಇದೆ ಅಷ್ಟರ ಮಟ್ಟಿಗೆ ಕರಾವಳಿ ಭಾಗದಲ್ಲಿ. ಅದರಲ್ಲೂ ಬೈಂದೂರಿನಲ್ಲಿ ಮಳೆಯ ಆರ್ಭಟ ಜಾಸ್ತಿ ಆಗ್ತಾ ಇದೆ. ಸಮಸ್ಯೆಗಳು ಅಷ್ಟೇ. ಮಳೆಯ ಪ್ರಮಾಣ ಎಷ್ಟು ಜಾಸ್ತಿ ಆಗುತ್ತೋ ಸಮಸ್ಯೆಗಳು ದ್ವಿಗುಣ ಆಗ್ತಾ ಹೋಗ್ತಾನೆ ಇದ್ದಾವೆ. ನಮಗೆ ನೋಡ, ಅಯ್ಯೋ ಎಂಥದಪ್ಪ ಪ್ರಕೃತಿ ಸೌಂದರ್ಯ ವೈಭೋಗ ಅಂತೇಳಿ ಅಲ್ಲಿ ಅನುಭವಿಸೋರಿಗೆ ಗೊತ್ತು ಪಾಪ ಕಷ್ಟ ಏನು ಅಂತ. ಹಾಗಾಗಿನೇ ಈಗ ಕರಾವಳಿಯಲ್ಲಿ ನಿತ್ಯ ನಿರಂತರವಾಗಿ ಈ ರೀತಿ ಮಳೆ ಆಗ್ತಿರೋದ್ರಿಂದಾಗಿ ಸಾಕಷ್ಟು ರೀತಿಯಾದಂಥ ಹಾನಿಗಳು ಆಗ್ತಾ ಇದೆ. ಈ ದೃಶ್ಯ ನೋಡಿದಾಗ ಗೊತ್ತಾಗುತ್ತೆ ನಮಗೆ ಎಷ್ಟರ ಮಟ್ಟಿಗೆ ಮಳೆಯಿಂದ ಜನ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ಅಂತೇಳಿ. ಅಂದ್ರೆ ನಾರ್ಮಲ್ ಆಗಿ ನೀವು ಈಗ ರಸ್ತೆ ಮೇಲೆ ನೀರು ಹರಿತಾ ಇದೆ, ಸೇತುವೆಗಳು ಮುಳುಗಡೆ ಆಗಿದ್ದಾವೆ, ಅಲ್ಲಿ ಸಂಪರ್ಕ ಬಂದ್ ಆಗಿದೆ, ಇದೆಲ್ಲ ನಾವು ಹೇಳ್ತಾ ಇರ್ತೀವಿ ನಿಮಗೆ. ಆದರೆ ಮೇಲಿಂದ ಇಡೀ ಸಂಪೂರ್ಣವಾದಂತಹ ಈ ಚಿತ್ರಣ ನೋಡಿದಾಗ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನೋಡಿ, ಎಲ್ಲಾದ್ರೂ ಮನೆಗಳು ನಿಮ್ಗೆ ಕಾಣಿಸ್ತಾ ಇದ್ದಾವೆ, ಅಲ್ಲಿ ಇಲ್ಲಿ ಒಂದೊಂದು ಮನೆಗಳು ಕಾಣಿಸ್ತಾ ಇದ್ದಾವೆ. ಕಂಪ್ಲೀಟ್ ಆಗಿ ನೀರೇ ಆವರಿಸ್ಬಿಟ್ಟಿದೆ. ದಕ್ಷಿಣ ಕನ್ನಡ, ಉಡುಪಿ ಈ ಭಾಗದಲ್ಲಿ ಮಳೆಯ ಅಬ್ಬರ ಜಾಸ್ತಿ ಇದೆ.